ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ನಮ್ಮ ಮನೆಯಲ್ಲೇ ಟೊಮೆಟೊ ಚಕ್ಕಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಎಲ್ಲರಿಗೆ ತುಂಬ ಇಷ್ಟ ಟೊಮೆಟೊ ಚಕ್ಕಲಿ ಅಂದರೆ, ಮಕ್ಕಳಿಗಂತೂ ಪಂಚಪ್ರಾಣ ಟೊಮೆಟೊ ಚಕ್ಕಲಿ. ಇದೇ ರೀತಿ ನಾವು ಟೊಮೆಟೊ ಚಕ್ಕಲಿಯನ್ನು ಮಾಡಿಟ್ಟರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಕೊಟ್ಟು ಕಳಿಸಲಿಕ್ಕೆ, ಅದೇ ಸಂಜೆ ಟೀ ಹೊತ್ತಿಗೆ ಎಲ್ಲ ತುಂಬ ಒಳ್ಳೆಯದಾಗ್ತದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಮಗೆ ಟೊಮೆಟೊ ಹಣ್ಣನ್ನು ಬೇಯಿಸಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನಾನು ದೊಡ್ಡ 2 ಟೊಮೆಟೊ ಹಣ್ಣನ್ನು ತಗೊಂಡಿದ್ದೀನಿ. ನಾನಿವಾಗ 2 ಕಪ್ ಅಳತೆಯಲ್ಲಿ ಟೊಮೆಟೊ ಚಕ್ಕಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ 2 ದೊಡ್ಡ ಟೊಮೆಟೊ, 4 ಉದ್ದ ಮೆಣಸನ್ನು ತಗೊಂಡಿದ್ದೀನಿ, ಕಾಶ್ಮೀರಿ ಚಿಲ್ಲಿ, ಮತ್ತು 6 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನು ಬೇಯಿಸಬೇಕು. ನೋಡಿ, ನೀರು ಹಾಕಿ ಬೇಯಿಸಿ. ಇವಾಗ ಬಿಸಿ ಇದೆ. ತಣ್ಣಗಾದ ಮೇಲೆ ಇದರ ಸಿಪ್ಪೆ, ಆ ಟೊಮೆಟೊ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ನೋಡಿ, ಟೊಮೆಟೊ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೆಗೆದಿದ್ದೀನಿ. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ನಾವು ನೈಸಾಗಿ ಗ್ರೈಂಡ್ ಮಾಡಿದರೆ ಮಾತ್ರ ಆ ಮೆಣಸಿದು ಕಲರ್ ಎಲ್ಲ ಚೆನ್ನಾಗಿ ನಮಗೆ ಇದಕ್ಕೆ ಸಿಗೋದು. ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ನೈಸಾಗಿ ರುಬ್ಕೋಬೇಕು. ಇನ್ನು ಒಂದು ಪಾತ್ರೆಗೆ ನಾನು 1 ಕಪ್ಪು ಫಸ್ಟಿಗೆ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಫಸ್ಟಿಗೆ ಇದನ್ನು ಸ್ವಲ್ಪ ಜರಳಿ ಮಾಡಿ ತಗೊಳ್ಳೋಣ. ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1.5 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅದರೊಟ್ಟಿಗೆ ಅರ್ಧ ಕಪ್ ಕಡಲೆ ಹಿಟ್ಟು, ಒಟ್ಟಿಗೆ 2 ಕಪ್, 1.5 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಜಲ್ಡಿ ಮಾಡಿ ತೆಗಿಬೇಕು. ನೋಡಿ, ಕಡಲೆ ಹಿಟ್ಟು ಈ ಥರ ಸ್ವಲ್ಪ ಗಂಟಿರುತ್ತೆ. ಇದೇ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಕ್ಲೀನಾಗಿ ಜಲ್ಡಿ ಆಗುತ್ತೆ. ನೋಡಿ, ಇನ್ನು ಇದನ್ನು ಲೈಟಾಗಿ ಒಂದು ಸರ್ತಿ ಇದೇ ರೀತಿ ಮಿಕ್ಸ್ ಮಾಡಿ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು. ಇನ್ನು ಟೇಸ್ಟ್ ಎಲ್ಲ ಚೆನ್ನಾಗಿ ಬ್ಯಾಲೆನ್ಸ್ ಆಗಲಿಕ್ಕೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಸೇರಿಸಬೇಕು. ಇನ್ನು ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹಿಂಗನ್ನು ಸೇರಿಸಬೇಕು. ಇದೆಲ್ಲ ಹಾಕಿ ಆ ಫ್ಲೇವರ್ ಚೆನ್ನಾಗಿ ಆಗಬೇಕು. ನಮಗೆ ಹಿಂಗನ್ನು ಸಹ ಹಾಕಿದಾಯಿತು. ಇನ್ನು ಇದಕ್ಕೆ ನಾವು ಸ್ವಲ್ಪ ಬಿಳಿ ಎಳ್ಳನ್ನು, ನಾನಿವಾಗ 2 ಚಮಚ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ನೀವು ಕಪ್ಪು ಎಳ್ಳು ಸೇರಿಸಿದ್ರೂ ಆಗುತ್ತೆ, ಬಿಳಿ ಎಳ್ಳು ಸೇರಿಸಿದ್ರೂ ಆಗುತ್ತೆ. ನೋಡಿ, 2 ಚಮಚ ಬಿಳಿ ಎಳ್ಳನ್ನು ಸೇರಿಸಿದ್ದೀನಿ. ಇನ್ನು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ಸಹ ಸೇರಿಸಬೇಕು. ಸ್ವಲ್ಪ ಹುಳಿ ಹುಳಿಯಾಗಿ, ಸ್ವಲ್ಪ ಖಾರ, ಟೊಮೆಟೊ ಹಣ್ಣಿನ ಟೇಸ್ಟ್ ಎಲ್ಲ ಬರಬೇಕು. ಅದಕ್ಕೋಸ್ಕರ ಇನ್ನಿದಕ್ಕೆ ನಾವು ರುಬ್ಬಿಟ್ಟಿರುವಂತಹ ಟೊಮೆಟೊ ಪೇಸ್ಟನ್ನು ಸೇರಿಸಬೇಕು. ನಾನಿವಾಗ ಆ ಟೊಮೆಟೊ ಪೇಸ್ಟನ್ನು ಸಹ ಇದೇ ರೀತಿ ಜರಡಿ ಮಾಡಿ ಹಾಕ್ತಾ ಇದ್ದೀನಿ. ಯಾಕಂದರೆ ನಾವು ಮೆಣಸನ್ನು ರುಬ್ಬಿರ್ತೀವಲ್ಲ, ಅದರದ್ದು ಬೀಜ ಎಲ್ಲ ಅಷ್ಟು ನೈಸಾಗಿ ರುಬ್ಬಿರೋದಿಲ್ಲ. ನಾವು ಮತ್ತೆ ಚಕ್ಕಲಿ ಪ್ರೆಸ್ ಮಾಡುವಾಗ ನಮಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ, ಇದೇ ರೀತಿ ಎಷ್ಟು ನಾವು ರುಬ್ಬಿದ್ರೂ ಬೀಜ ಸ್ವಲ್ಪ ಸ್ವಲ್ಪ ಇರುತ್ತೆ. ಅದಕ್ಕೋಸ್ಕರ ಜಲ್ದಿ ಮಾಡೋದಿದ್ರೂ ಪರವಾಗಿಲ್ಲ, ಆ ಥರ ಹಾಕಿದರೂ ಸಾಕು. ಇನ್ನಿದಕ್ಕೆ 1 ಚಮಚ ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೀನಿ. ಇಲ್ಲಾಂದರೆ ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಸೇರಿಸಿದ್ರೂ ಸಾಕಾಗುತ್ತೆ. ಇನ್ನು ನಾವು ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಫಸ್ಟಿಗೆ ನೀರು ಹಾಕಲಿಕ್ಕಿಲ್ಲ. ಆ ಟೊಮೆಟೊ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬೇಕಂದರೆ ಸ್ವಲ್ಪ ಸ್ವಲ್ಪ ನೀರು ಆಮೇಲೆ ಹಾಕಿದರೆ ಸಾಕು. ಫಸ್ಟಿಗೆ ಇದೇ ರೀತಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೋಡಿ, ಈ ಒಂದು ಹದಕ್ಕೆ ನೀರು ಬೇಕು ಅಂತ ಅನಿಸಿದರೆ ನಾವು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ನೀರನ್ನು, ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಆಗಬಾರ್ದು. ಜಾಸ್ತಿ ಆದರೆ ನಮ್ಮದು ಚಕ್ಕಲಿ ಸ್ವಲ್ಪ ಜಾಸ್ತಿ ಎಣ್ಣೆ ಕುಡಿಯುತ್ತೆ. ಹಿಟ್ಟನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲೇ ಇದೇ ರೀತಿ ನಾವು ಹಿಟ್ಟನ್ನು ನಾದಿ ನಾದಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ರಫ್ ಆಗಿರುತ್ತೆ ಫಸ್ಟಿಗೆ ಹಿಟ್ಟು. ನೋಡಿ, ನಾವು ಇದನ್ನು ಮಿಕ್ಸ್ ಮಾಡ್ತಾ 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 ಹಿಟ್ಟು ಒಳ್ಳೆ ಸಾಫ್ಟ್ ಆಗುತ್ತೆ. ಆವಾಗ ಚಕ್ಕಲಿ ಸಹ ಒಳ್ಳೆ ನೀಟಾಗಿ ಬರುತ್ತೆ ನಮಗೆ. ನೋಡಿ, ಇದೇ ರೀತಿ ಇವಾಗ ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ. ಇನ್ನು ಒಂದು ಸೈಡಿಗೆ ಇದನ್ನು ಇಡೋಣ. ಹಿಟ್ಟನ್ನು ಕಲಸಿ ನಾವು ಜಾಸ್ತಿ ಹೊತ್ತು ಇಡಬೇಕಾದ ಅವಶ್ಯಕತೆ ಏನಿಲ್ಲ. ತಕ್ಷಣಕ್ಕೆ ನಮಗೆ ಚಕ್ಕಲಿಯನ್ನು ಮಾಡ್ಕೋಬೋದು. ಇನ್ನು ಚಕ್ಕಲಿ ಅಚ್ಚನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೋಬೇಕು. ಇಲ್ಲಾಂದರೆ ಪಾತ್ರೆಯಲ್ಲಿ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಇದೇ ರೀತಿ ಸವರಿ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟನ್ನು ಈ ಅಚ್ಚೊಳಗಡೆ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ನಮಗೆ ಇದಕ್ಕೆ ಹಾಕ್ಕೋಬೋದು. 2 ಕಪ್ಪು ಹಿಟ್ಟಿಗೆ ದೊಡ್ಡ 2 ಟೊಮೆಟೊ ಹಣ್ಣು ಸಾಕಾಗುತ್ತೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡುವಾಗ ಟೊಮೆಟೊ ಹಣ್ಣಿನ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೇಕು. ಸಣ್ಣ ಟೊಮೆಟೊ ಹಣ್ಣಾದರೆ ನೀವು 3 ಟೊಮೆಟೊ ಹಣ್ಣನ್ನು ತಗೋಬೇಕಾಗುತ್ತೆ.
ಇವಾಗ ನಾನು ಹಿಟ್ಟನ್ನೆಲ್ಲ ಅಚ್ಚೊಳಗಡೆ ಹಾಕಿದ್ದೀನಿ. ಇವಾಗ ನಮಗೆ ಹೊರಗಡೆ ಒಂದು ಸರ್ತಿ ಇದನ್ನು ಪ್ರೆಸ್ ಮಾಡಿ ನೋಡೋಣ ಯಾವ ರೀತಿ ಬರುತ್ತೆ, ಎಷ್ಟು ಈಸಿಯಾಗಿ ನಮಗೆ ಮಾಡ್ಬೋದು ಅಂತ. ಬೇಕಂದರೆ ನಮಗೆ ರೌಂಡಾಗಿ ಚಕ್ಲಿ ಥರನೇ ಮಾಡ್ಬೋದು, ಇಲ್ಲ ಮುರುಕು ಥರನೇ ಯಾವ ಶೇಪ್ ನಮಗೆ ಬೇಕು ಆ ರೀತಿ ನಮಗೆ ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿಯಾಗಲಿಕ್ಕಿಟ್ಟೆ. ಎಣ್ಣೆ ಚೆನ್ನಾಗಿ ಬಿಸಿ ಆದ ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕಾದರೂ ಈ ಚಕ್ಲಿಯನ್ನು ಮಾಡಬೇಕು. ರೌಂಡಾಗಿ ಚಕ್ಲಿ ಥರ ಬೇಕಂದರೆ, ಇಲ್ಲಾಂದರೆ ಮುರುಕು ಥರ ಬೇಕಂದರೆ ಆ ಥರ ಸಹ ಮಾಡ್ಕೋಬೋದು. ನಾನು ಇವಾಗ ಮುರುಕು ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾವು ಈ ಥರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಿಟ್ಟನ್ನು ಇದೇ ರೀತಿ ನಮಗೆ ಬಿಟ್ಕೋಬೋದು. ರೌಂಡಾಗಿ ಬಿಟ್ಕೋಬೋದು ಅಥವಾ ಉದ್ದಕ್ಕೆ ಬಿಟ್ಕೋಬೋದು. ಅದು ಫ್ರೈ ಆದ ಮೇಲೆ ನಮಗೆ ಯಾವ ಶೇಪಿಗೆ ಬೇಕು, ಯಾವ ರೀತಿ ಎಷ್ಟು ಸೈಜ್ ಉದ್ದಕ್ಕೆ ಬೇಕು ಅಷ್ಟು ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟು ಹಾಕಿದ್ದೀನಿ. ಇನ್ನು ಎರಡು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಒಂದು 3-4 ಸೆಕೆಂಡ್ ಆದ ತಕ್ಷಣ ನಾವು ಇದನ್ನು ಮಗಚಿ ಹಾಕಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ಫಸ್ಟು ಹಿಟ್ಟು ಹಾಕುವಾಗ ಫುಲ್ ಫ್ಲೇಮಲ್ಲಿ ಇರಬೇಕು. ಹಿಟ್ಟೆಲ್ಲ ಹಾಕಿ ಆದ ಮೇಲೆ ಸ್ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಎರಡೂ ಸೈಡ್ ಚೆನ್ನಾಗಿ ಇದೇ ರೀತಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಆದಾಗ ನಮಗೆ ನಮ್ಮದು ಚಕ್ಕುಲಿಯನ್ನು ಎಣ್ಣೆಯಿಂದ ತೆಗಿಬೋದು. ಫಸ್ಟಿಗೆ ನಿಮಗೆ ಬೇಕಂದರೆ ಈ ಎಣ್ಣೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಅದರೊಟ್ಟಿಗೆ ಈ ಚಕ್ಕಲಿಯನ್ನು ಸಹ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಲಾಸ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಫ್ರೈ ಮಾಡಿ ಹಾಕಿದರೂ ಆಗುತ್ತೆ. ನಾನಿವಾಗ ಫಸ್ಟ್ ಬ್ಯಾಚ್ ಟೊಮೆಟೊ ಚಕ್ಲಿಯನ್ನು ಮಾಡಿ ತೆಗೆದಿದ್ದೀನಿ. ಅದೇ ಎಣ್ಣೆಗೆ ನೋಡಿ, ಎಣ್ಣೆ ಜಾಸ್ತಿ ಏನು ಕುಡಿದಿಲ್ಲ ಚಕ್ಲಿ ನಮ್ಮದು. ಎಣ್ಣೆ ನಾವು ಫಸ್ಟಿಗೆ ಹಾಕಿದಷ್ಟು ಆಲ್ಮೋಸ್ಟ್ ಅಷ್ಟೇ ಕ್ವಾಂಟಿಟಿಯಲ್ಲಿ ಎಣ್ಣೆ ಉಳಿದಿದೆ. ಇನ್ನು ನಾವು ಬೇರೆ ಎಣ್ಣೆ ಏನು ಸೇರಿಸೋದಿಲ್ಲ. ಇಷ್ಟು ಎಣ್ಣೆಯಲ್ಲೇ ನಾವು ಉಳಿದಿರುವ ಎಲ್ಲ ಚಕ್ಲಿಯನ್ನು ಸಹ ಮಾಡ್ತಾಯಿದ್ದೀವಿ. ನೋಡಿ ಸೆಕೆಂಡ್ ಬ್ಯಾಚ್ ಚಕ್ಲಿಯನ್ನು ಸಹ ಹಾಕಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ತೆಗೆಯೋಣ. ಅದೇ ಎಣ್ಣೆಗೆ ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿ ಇದನ್ನು ಫ್ರೈ ಮಾಡಿ ತೆಗೆದು ನಮ್ಮದು ಚಕ್ಲಿ ಜೊತೆ ಮಿಕ್ಸ್ ಮಾಡಿದರೆ ಒಳ್ಳೆ ಸ್ಮೆಲ್, ಪರಿಮಳ ಕೂಡ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಇವಾಗ ನಾನು ಮಾಡಿರುವ ಚಕ್ಲಿಯನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳಂತೂ ತುಂಬ ಖುಷಿಯಾಗಿ ತಿಂತಾರೆ. ನಾನು ಈ ರೀತಿ ಟೊಮೆಟೊ ಚಕ್ಲಿಯನ್ನು ಮನೆಯಲ್ಲಿ ಮಾಡಿಟ್ರೆ ನಮ್ಮ ಮಕ್ಕಳಿಗಂತೂ ತುಂಬ ಇಷ್ಟ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ನಿಮ್ಮ ಹತ್ರ ಕಾಶ್ಮೀರಿ ಚಿಲ್ಲಿ, ಉದ್ದ ಮೆಣಸು, ಕಾಶ್ಮೀರಿ ಚಿಲ್ಲಿ ಇಲ್ಲ ಅಂದರೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರನ್ನು ಸೇರಿಸಿದ್ರೂ ಆಗುತ್ತೆ, ಒಳ್ಳೆ ಕಲರ್ ಬರುತ್ತೆ. ಅದೇ ರೀತಿ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ ಮೇಲೆ ನಮಗೆ ಇದನ್ನು ಏರ್ ಟೈಟ್ ಕಂಟೈನರಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. 1 ತಿಂಗಳು 2 ತಿಂಗಳವರೆಗೂ ಸ್ಟೋರ್ ಮಾಡಿಟ್ರು ಏನಾಗೋದಿಲ್ಲ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ